ಶಾಸಕ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ಎಫ್ಐಆರ್. ಸೋಮಶೇಖರ್ ರೆಡ್ಡಿ ಅಲಿಖಾನ್ ವಿರುದ್ಧ ಬಿತ್ತು ಈಗ ಕೇಸ್. ಬಳ್ಳಾರಿ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೆಡ್ಡಿ, ಶ್ರೀರಾಮುಲು, ಶೇಖರ್ ಸೇರಿ ಒಟ್ಟು 11 ಜನರ ಮೇಲೆ ಎಫ್ಐಆರ್ ಅನ್ನುವಂತಹದ್ದು ದಾಖಲಾಗಿದೆ. ವಾಲ್ಮೀಕಿ ಕಾರ್ಯಕ್ರಮದ ಬ್ಯಾನರ್ ಹರಿದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ಮತ್ತು ಇನ್ನುಳಿದಂತಹ 10 ಜನರ ವಿರುದ್ಧ ಒಟ್ಟು 11 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ನಾರಾ ಭರತ್ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಮುಲು, ಅಲಿಖಾನ್ ಇನ್ನು 10 ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಬಳ್ಳಾರಿ ನಗರದ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕಲು ಹೋದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಸೆಕ್ಯೂರಿಟಿ ಇಲ್ಲಿ ಬ್ಯಾನರ್ ಹಾಕಬೇಡ ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾನೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಆಗ ಗಲಾಟೆ ಶುರುವಾಗಿದೆ. ಯಾಕೆ ಹಾಕಬಾರದು, ನಾವು ಹಾಕ್ತೀವಿ ಅಂತ. ಆ ಗಲಾಟೆ ಬಹಳ ದೊಡ್ಡ ತೀವ್ರತೆಯನ್ನು ಪಡೆದುಕೊಂಡಿದೆ. ಆಗ ಸ್ಥಳಕ್ಕೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬಳ್ಳಾರಿಗೆ ಆಗಮಿಸಿದ್ದಾರೆ. ಅವರು ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿನೇ ಫೈರಿಂಗ್ ಆಗಿದೆ. ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಇದು ಪ್ಲ್ಯಾನ್, ನನ್ನನ್ನು ಮುಗಿಸಬೇಕು ಅನ್ನುವಂತಹ ಕಾರಣದಿಂದಾನೇ ಈ ಫೈರಿಂಗ್ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಆದರೆ ಭರತ್ ರೆಡ್ಡಿ ಅವರು ನನಗಂತಹ ಚಿಲ್ಲರೆ ಪಾಲಿಟಿಕ್ಸ್ ಗೊತ್ತಿಲ್ಲ, ಚೀಪ್ ಪಾಲಿಟಿಕ್ಸ್ ಗೊತ್ತಿಲ್ಲ, ವಾಲ್ಮೀಕಿಯ ಹೆಸರು ಹೇಳಿಕೊಂಡು ರಾಜಕೀಯವನ್ನು ಮಾಡ್ತಾ ಇರ್ತಕ್ಕಂಥವರು ಇವತ್ತು ವಾಲ್ಮೀಕಿಯ ಪುತ್ಥಳಿಯ ಅನಾವರಣದ ವೇಳೆ ಈ ರೀತಿಯಾದಂತಹ ಗೊಂದಲವನ್ನು, ಈ ರೀತಿಯಾದಂತಹ ಅಹಿತಕರ ಘಟನೆಗಳನ್ನು, ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಜನಾರ್ದನ್ ರೆಡ್ಡಿ ಅವರ ಮೇಲೇ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ, ರಾಮುಲು ವಿರುದ್ಧ ನಾರಾ ಭರತ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಆದರೆ ಒಂದು ಕಡೆಗೆ ಎಫ್ಐಆರ್ ಅನ್ನುವಂಥದ್ದು ದಾಖಲಾಗಿದೆ 11 ಜನರ ಮೇಲೆ, ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ, ರಾಮುಲು, ಸೋಮಶೇಖರ ರೆಡ್ಡಿ, ಅಲಿಖಾನ್ ಅನ್ನುವಂಥವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಒಟ್ಟು 11 ಜನರ ಮೇಲೆ. ವಾಲ್ಮೀಕಿ ಕಾರ್ಯಕ್ರಮದ ಬ್ಯಾನರ್ ಹರಿದಿರುವಂತಹ ಆರೋಪದ ಮೇಲೆ ಬಳ್ಳಾರಿಯ ಬ್ರೂಸ್ಪೇಟ್ ಠಾಣೆಯಲ್ಲಿ ಎಫ್ಐಆರ್ ಅನ್ನುವಂಥದ್ದು ದಾಖಲಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವಂತಹ ಸತೀಶ್ ರೆಡ್ಡಿ ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಬಳ್ಳಾರಿ ಕಾಂಗ್ರೆಸ್ ಶಾಸಕ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗಲಾಟೆಯಲ್ಲಿ ತಲೆಗೆ ಪೆಟ್ಟಾಗಿರುವಂತಹ ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿಯ ಹೃದಯಾಲಯದಿಂದ ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಸತೀಶ್ ರೆಡ್ಡಿ. ಗಲಾಟೆಗೆ ಏನು ಸಮಯ ಆಯಿತು ಅಂತಹ ಸಮಯದಲ್ಲಿ, ಗಲಾಟೆಯ ಸಮಯದಲ್ಲಿ ನಾರಾ ಭರತ್ ರೆಡ್ಡಿ, ಬಳ್ಳಾರಿಯ ಶಾಸಕರಾಗಿರ್ತಕ್ಕಂತಹ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿಗೆ ಬಹಳ ತೀವ್ರವಾದಂತಹ ಗಾಯ ಆಗಿತ್ತು. ಗಾಯಾಳು ಸತೀಶ್ ರೆಡ್ಡಿಯು ಕೂಡ ಬಹಳ ಪ್ರಮುಖವಾದಂತಹ ಆರೋಪಿ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಇವರ ಮೇಲೂ ಕೂಡ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಇವರ ಗನ್ಮ್ಯಾನ್ಗಳೇ ಫೈರ್ ಮಾಡಿದರು ಅನ್ನುವಂತಹ ವಿಚಾರಗಳು ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಗಂಭೀರ ಗಾಯಗೊಂಡಿರುವಂತಹ ಸತೀಶ್ ರೆಡ್ಡಿ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಈಗ ಸದ್ಯಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಗಲಾಟೆಯಲ್ಲಿ ತಲೆಗೆ ಬಹಳ ಜೋರಾದ ಪೆಟ್ಟಾದಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿಯಿಂದ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಚಿಕಿತ್ಸೆಗೆ. ಆದ್ದರಿಂದ ಸತೀಶ್ ರೆಡ್ಡಿ ಅವರ ಮೇಲೂ ಕೂಡ ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೇನು ಗಲಾಟೆ ಆಯ್ತಲ್ಲ, ಈ ಗಲಾಟೆಯಲ್ಲಿ ಸತೀಶ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಅವರ ಆತ್ಮೀಯ ಆಪ್ತ, ಇವರ ಮೇಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಗನ್ಮ್ಯಾನ್ಗಳು ಇವರಿಗೆ ಸಂಬಂಧಿಸಿದವರು ಅನ್ನುವಂತಹ ವಿಚಾರಗಳು ಕೂಡ ಈಗ ಕಂಡು ಬರ್ತಾ ಇದ್ದು, ಈಗ ಬಹಳ ತೀವ್ರವಾದಂತಹ ಆರೋಪ ಇವರ ಮೇಲಿದ್ದು ಇವರು ಕೂಡ ಆರೋಪಿ ಸ್ಥಾನದಲ್ಲಿದ್ದಾರೆ. ಇವರನ್ನು ಸದ್ಯಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸತೀಶ್ ರೆಡ್ಡಿ ಪಡಿತಾ ಇದ್ದಾರೆ. ಸತೀಶ್ ರೆಡ್ಡಿ ತಲೆಗೆ ಬಹಳ ಜೋರಾದಂತಹ ಪೆಟ್ಟು ಬಿದ್ದಂತಹ ಹಿನ್ನೆಲೆಯಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಇನ್ನು ಬಳ್ಳಾರಿ ನಗರದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ. ಕೊಪ್ಪಳ, ವಿಜಯನಗರ ಜಿಲ್ಲೆಯಿಂದ ಸಿಬ್ಬಂದಿಗಳ ದೌಡು. ಗಲಾಟೆ ನಡೆದಂತಹ ಸ್ಥಳ ಸೇರಿ ಸೂಕ್ಷ್ಮ ಪ್ರದೇಶದಲ್ಲಿ ಅಲರ್ಟ್ ಅನ್ನ ಮಾಡಲಾಗ್ತಾ ಇದೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಸ್ತು ತಿರುಗ್ತಾ ಇರುವಂತಹ ಪೊಲೀಸರು. ಬಳ್ಳಾರಿಯ ಹಾವನಬಾವಿ ಪ್ರದೇಶದಲ್ಲಿ ಪೊಲೀಸ್ ಬಿಗಿ ಭದ್ರತೆ. ಹಾವನಬಾವಿ ಪ್ರದೇಶದಲ್ಲಿ 1000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಅನ್ನುವಂಥದ್ದಾಗಿದೆ. 1000ಕ್ಕೂ ಅಧಿಕ ಪೊಲೀಸರು, 3 SP, 3 ಜನ ACP, 10 DYSP ನಿಯೋಜನೆ. ಪ್ರಮುಖ ಬೀದಿಗಳಲ್ಲಿ
DAR ತುಕಡಿಗಳು KSRP ತುಕಡಿಗಳ ನಿಯೋಜನೆ ಅನ್ನುವಂಥದ್ದಾಗಿದೆ. ಬರೋಬ್ಬರಿ 1000 ಜನ ಪೊಲೀಸರ ನಿಯೋಜನೆಯನ್ನು ಈಗ ಬಳ್ಳಾರಿಯ ಹಾವನಬಾವಿಯಲ್ಲಿ ಅಂದರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಏನು ಈ ಫೈರಿಂಗ್ ನಡೀತು, ಬ್ಯಾನರ್ ಕಟ್ಟುವುದಕ್ಕೆ ಏನು ಈ ಜಗಳ ಪ್ರಾರಂಭ ಆಯಿತು, ಘರ್ಷಣೆ ಪ್ರಾರಂಭ ಆಯಿತು, ಆ ಪ್ರದೇಶದಲ್ಲಿ ಈಗ 1000ಕ್ಕೂ ಹೆಚ್ಚು ಜನ ಪೊಲೀಸರ ನಿಯೋಜನೆ ಅನ್ನುವಂಥದ್ದಾಗಿದೆ. ಎಲ್ಲ ಗಲ್ಲಿಗಳಲ್ಲಿಯೂ ಕೂಡ ಬಳ್ಳಾರಿಯ ಗಲ್ಲಿಗಳಲ್ಲಿ ಪೊಲೀಸರು ಗಸ್ತನ್ನು ತಿರುಗ್ತಾ ಇದ್ದಾರೆ. ಗಲಾಟೆ ನಡೆದಂತಹ ಸ್ಥಳ ಸೇರಿ ಬೇರೆಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿಯೂ ಕೂಡ ಪೊಲೀಸರು ಈಗ ಬಿಗಿ ಬದ್ಧತೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಹೈ ಅಲರ್ಟ್ ಅನ್ನುವಂಥದ್ದಾಗಿದೆ. ಒಟ್ಟು 3 ಜನ SP ಗಳು, 3 ಜನ ACPಗಳು, 10 DYSPಗಳು ಪ್ರಮುಖ ಬೀದಿಗಳಲ್ಲಿ ಈಗ ಭದ್ರತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲದೆ DRF ತುಕಡಿಗಳು, KSRP ತುಕಡಿಗಳ ನಿಯೋಜನೆ ಕೂಡ ಆಗಿದೆ. ಒಟ್ಟು 1000 ಜನ ಪೊಲೀಸರು ಈಗ ಕಣ್ಣಿಟ್ಟಿದ್ದಾರೆ ಬಳ್ಳಾರಿಯ ಹಾವನಬಾವಿ ಮೇಲೆ ಮತ್ತು ಇನ್ನು ಉಳಿದಂತಹ ಸೂಕ್ಷ್ಮ ಪ್ರದೇಶಗಳ ಮೇಲೆ. ಇನ್ನು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಗಲಾಟೆ ಪ್ರಕರಣ. IGP ವರ್ತಿಕಾ ಕಟಿಯಾರ್ಗೆ ಗೃಹ ಸಚಿವರಿಂದ ಫೋನ್. ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವಂತಹ ಡಾಕ್ಟರ್ ಪರಮೇಶ್ವರ್, IGP ವರ್ತಿಕಾ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಫೋನ್ ಮಾಡಿ ಏನಾಗಿದೆ ಅನ್ನುವಂತಹ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಸಂಬಂಧಪಟ್ಟಂತಹ ಗಲಾಟೆ ಹಿನ್ನೆಲೆಯಲ್ಲಿ IGP ವರ್ತಿಕಾ ಈಗ ಗೃಹ ಸಚಿವರಿಗೆ ಫೋನನ್ನು ಮಾಡಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ನಿನ್ನೆನೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರಿಗೆ ಫೋನ್ ಮಾಡಿ ಏನೇನಾಯಿತು ಅನ್ನುವಂತಹ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂದಿತ್ತು. IGP ಅವರಿಗೆ ಈಗ ಕರೆ ಹೋಗಿದೆ. ಆಮೇಲೆ ಎವ್ರಿಥಿಂಗ್ ಈಸ್ ಇನ್ ಅವರ್ ಕಂಟ್ರೋಲ್ ಅನ್ನುವಂತಹ IGP ಅವರ ಸ್ಟೇಟ್ಮೆಂಟ್ ಕೂಡ ಈಗ ವೈರಲ್ ಆಗ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಬಳ್ಳಾರಿಯಲ್ಲಿ ಈಗ ಸೃಷ್ಟಿಯಾಗಿದೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ, ಕೇವಲ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಇಂತಹ ದೊಡ್ಡ ಅವಾಂತರ. ಕಟ್ಕೊಂಡು ಬಿಟ್ಟಿದ್ರೆ ಆಗೋಗಿರೋದು, ಅಥವಾ ಬೇಡ ಅಂದಾಗ ಬಿಟ್ಟು ಹೋಗಿದ್ರೂ ಆಗೋಗಿರೋದು. ಜಿದ್ದಿನ ರಾಜಕಾರಣ, ದ್ವೇಷದ ರಾಜಕಾರಣ. ಇವತ್ತು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನು, ಅವನು ಕಾಂಗ್ರೆಸ್ ಕಾರ್ಯಕರ್ತನೋ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನೋ ಅದು ಬೇಕಾಗಿಲ್ಲ, ಆದರೆ ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡಿದೆ, ಜೀವವನ್ನು ತೆಗೆದುಕೊಂಡಿದೆ. ಆದರೆ ಅವನಿಗೆ ಬಿದ್ದಂತಹ ಗುಂಡು ಯಾರದ್ದು ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತವೆ. ಯಾಕಂತಂದರೆ ಅಲ್ಲಿ ಗನ್ವ್ಯಾನ್ಗಳು ಫೈರಿಂಗ್ ಮಾಡಿದರು, ಪೊಲೀಸರು ಫೈರಿಂಗ್ ಮಾಡಿದರು, ಬಟ್ ಯಾರ ಬುಲೆಟ್ ಅವನಿಗೆ ಬಿದ್ದದ್ದು ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ ರೆಡ್ಡಿ ವರ್ಸಸ್ ರೆಡ್ಡಿ ಗ್ಯಾಂಗ್ ವಾರ್ನಲ್ಲಿ ಅಮಾಯಕ ಒಬ್ಬ ಬಲಿಯಾಗಿದ್ದಾನೆ. ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಗ್ಯಾಂಗ್ ವಾರ್ನಲ್ಲಿ ಅಮಾಯಕ ಒಬ್ಬ ಬಲಿಯಾಗಿದ್ದಾನೆ. ಜನಾರ್ದನ್ ರೆಡ್ಡಿ, ರಾಮುಲು, ಅಲಿ ಖಾನ್, ಸೋಮಶೇಖರ್ ರೆಡ್ಡಿ ಇವರೆಲ್ಲ ಸೇರಿದಂತೆ ಒಟ್ಟು 11 ಜನರ ಮೇಲೆ ಕಾಂಗ್ರೆಸ್ಸಿನ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿಯವರು ಬೂರ್ಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡಿದ್ದಾರೆ. ಬ್ಯಾನರ್ ಹರಿದಂತಹ ವಿಚಾರಕ್ಕೆ, ಘಟನೆ ಸಂಭವಿಸಿದಂತಹ ವಿಚಾರಕ್ಕೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ನನ್ನ ಮೇಲೆ ಹಲ್ಲೆ ಮಾಡಬೇಕು, ನನ್ನನ್ನು ಮುಗಿಸಬೇಕು ಅನ್ನುವಂತಹ ಕಾರಣದಿಂದಾನೇ ಇಷ್ಟು ದೊಡ್ಡ ಅನಾಹುತ ಆಗಿದೆ. ನಾನು ಗಂಗಾವತಿಯಿಂದ ಬರ್ತಾ ಇದ್ದ ಹಾಗೆ, ನನ್ನ ಮನೆಯಿಂದ ಕಾರ್ ಇಳಿತಾ ಇದ್ದ ಹಾಗೆ ಜನಾರ್ದನ್ ರೆಡ್ಡಿ ಬಂದ ಅಂತ ಒಬ್ಬ ಕೂಗಿದ. ಆ ಸಂದರ್ಭದಲ್ಲಿನೇ ಫೈರಿಂಗ್ ಆಗಿದ್ದು ಅನ್ನುವಂತಹ ಆರೋಪವನ್ನು ಒಂದು ಕಡೆ ಜನಾರ್ದನ್ ರೆಡ್ಡಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಭರತ್ ರೆಡ್ಡಿ, ನಾರಾ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿಯನ್ನು ದೊಡ್ಡ ಪಾಳೆಗಾರನ, ನಾನು ಯಾಕೆ ಜನಾರ್ದನ್ ರೆಡ್ಡಿಯನ್ನು ಹೊಡೆಸ್ಲಿ, ನಾನು ಯಾಕೆ ಹಲ್ಲೆ ಮಾಡಿಸ್ಲಿ, ಅಂತಹ ಚೀಪ್ ಪಾಲಿಟಿಕ್ಸನ್ನು ನಾನು ಮಾಡಲ್ಲ ಅಂತ ನಾರಾ ಭರತ್ ರೆಡ್ಡಿ ಒಂದು ಕಡೆ ಮಾತಾಡ್ತಿದ್ದಾರೆ. ಆದರೆ ಅಷ್ಟು ಗಲಾಟೆಯ ಮಧ್ಯೆ, ಅಷ್ಟು ಗದ್ದಲದ ಮಧ್ಯೆ ಜನಾರ್ದನ್ ರೆಡ್ಡಿ ಅವರಿಗೆ ಅದು ಯಾವನೇನೋ ಕೂಗಿದ ಕೂಗು ಹೆಂಗೆ ಕೇಳಿಸ್ತು ಅನ್ನೋದು ಅನೇಕ ಜನರ ಪ್ರಶ್ನೆ. ಒಟ್ಟಾರೆಯಾಗಿ ಈಗ ಎವ್ರಿಥಿಂಗ್ ಈಸ್ ಆನ್ ಅವರ್ ಕಂಟ್ರೋಲ್ ಅನ್ನುವಂತಹ ಪೊಲೀಸರ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಈಗ ಕೆಲ ಪ್ರದೇಶಗಳಲ್ಲಿ 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂತಹ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.